ಇದೇ ಸೆಪ್ಟೆಂಬರ್ 22ರಿಂದ ಆರಂಭವಾಗಬೇಕಿರುವಂತಹ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿಗೆ ಆರಂಭದಲ್ಲಿಯೇ ವಿಘ್ನ ಬರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಕಡೆ ಜಾತಿ ಗಣತಿಗೆ ಬ್ರೇಕ್ ಹಾಕುತ್ತಾ ರಾಜ್ಯ ಕೈ ಸರ್ಕಾರ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಆರಂಭದಲ್ಲಿಯೇ ಸಿದ್ದರಾಮಯ್ಯ ಕನಸಿಗೆ ಕೊಳ್ಳಿ ಇಡಲಾಯ್ತಾ? ಕೈ ಸರ್ಕಾರಕ್ಕೆ ಸಂಕಷ್ಟ ತಂದ ಜಾತಿ ಗಣತಿ ಸಮೀಕ್ಷೆ. ಜಾತಿ ಗಣತಿ ಸಮೀಕ್ಷೆ ಸಂಬಂಧ ಸ್ಫೋಟಕ ಬೆಳವಣಿಗೆ ಆಗಲಿಕ್ಕಿದೆ. ಜಾತಿ ಗಣತಿ ಮರು ಸಮೀಕ್ಷೆಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಮರು ಜಾತಿ ಗಣತಿ ಕೈ ಬಿಡುವಂತೆ ಡಿಕೆಶಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ಸಿಎಂ ಎದುರೇ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಟೆನ್ಷನ್ ಹೆಚ್ಚಿಸಿದೆ ಜಾತಿ ಗಣತಿ ಸರ್ವೆ. ಎಲ್ಲದರ ಮಧ್ಯೆ ಬ್ರೇಕ್ ಹಾಕಲಾಗುತ್ತಾ ಜಾತಿ ಗಣತಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನುವಂಥ ಕುತೂಹಲ, ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಜಾತಿ ಉಪಜಾತಿಯನ್ನು ಮತ್ತೊಂದು ಧರ್ಮದ ಜೊತೆ ಸೇರಿಸಿದ್ದಕ್ಕೆ ಪ್ರಬಲ ಸಮುದಾಯದ ನಾಯಕರು ಶ್ರೀಗಳ ಆದಿಯಾಗಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರತಿಪಕ್ಷದವರ ವಿರೋಧ. ಈ ಮಧ್ಯೆ ನಿನ್ನೆ ಆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸ್ವಪಕ್ಷದ ಸಚಿವರು ಶಾಸಕರೇ ಈ ಒಂದು ಮರು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೇರೇನ್ ಇದು ಸಿದ್ದರಾಮಯ್ಯ ಅವರ ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಈಗಾಗಲೇ ಏನು ಪರಿಷ್ಕೃತ ಪಟ್ಟಿ ಪ್ರಕಟಣೆ ಮಾಡಿರುವಂಥ ಪಟ್ಟಿ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಕ್ರೈಸ್ತ ಧರ್ಮ ಜೊತೆ ಸೇರಿಸಿರುವಂಥದ್ದು ನೇರವಾಗಿ ಸ್ವಪಕ್ಷದವರ ವಿರೋಧ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಕೆಲವೇ ಹೊತ್ತಲ್ಲಿ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಈ ಎಲ್ಲ ಏನು ಗೊಂದಲಗಳಿದ್ದಾವೆ, ಒಂದು ಸ್ಪಷ್ಟವಾದಂಥ ಚಿತ್ರಣ ಬೇಕಾಗತ್ತೆ. ಇಫ್ ಇನ್ ಕೇಸ್ ಜಾತಿ ಗಣತಿಯನ್ನು ಮಾಡೋದೇ ಆದರೆ ಯಾವ ರೀತಿಯಾಗಿ ಮಾಡಬೇಕು, ಗೊಂದಲ ಇಲ್ಲದೆ ಅನ್ನುವಂಥ ಒಂದು ನಿರ್ಧಾರ. ಯಾಕೆಂತ ಹೇಳಿದ್ರೆ ಇಲ್ಲಿಯ ತನಕವೂ ಸರಿಯಾದಂಥ ಒಂದು ದಿಟ್ಟ ನಿರ್ಧಾರಕ್ಕೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ನಿರ್ಧಾರ ತಗೊಳ್ಬೇಕಾಗಿದೆ. ಹೀಗಾಗಿ ಇವತ್ತು ಒಂದು ರೀತಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸ್ವಪಕ್ಷದಲ್ಲೇ ಇದೀಗ ಈ ಒಂದು ಜಾತಿ ಗಣತಿ ವಿಚಾರವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಟೆನ್ಷನ್ ಜಾಸ್ತಿ ಮಾಡ್ತಾ ಏನಾಗಬಹುದು ನಿರ್ಧಾರ, ಏನಾದರೂ ಹಿಂಪಡೆದು ಬಿಡ್ತಾರಾ ಜಾತಿ ಗಣತಿಯನ್ನ ಅಂತ? ಸಂತೋಷ್, ಖಂಡಿತ. ಇದೀಗ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ಹಿರಿಯ ಸಚಿವರಿಂದ ಇದೇ ತಿಂಗಳ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ನಡೆಯಲಿರುವ ಒಂದು ಜಾತಿ ಗಣತಿಗೆ ಸ್ವಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಮತ್ತು ಒಂದಷ್ಟು ಜಾತಿ ಸಮೀಕ್ಷೆ ಬಗ್ಗೆ ಒಂದಷ್ಟು ಅಸಮಾಧಾನ ಸಚಿವರಲ್ಲಿ ಇರುವಂತದ್ದು ಕಂಡು ಬರ್ತಾ ಇದೆ. ಕಳೆದ ದಿನ ಸಚಿವ ಸಂಪುಟ ನಡೆದ ಬಳಿಕ ಒಂದಷ್ಟು ಲಿಂಗಾಯತರ ಸಚಿವರು ಮತ್ತು ಹಿರಿಯ ಸಚಿವರು ಸಿಎಂ ಅಧಿಕೃತ ಕಾವೇರಿ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದಾಳತ್ವದಲ್ಲಿ ಒಂದಷ್ಟು ಸಚಿವರು ಸದ್ಯಕ್ಕೆ ಜಾತಿ ಸಮೀಕ್ಷೆ ನಡೆಸೋದು ಬೇಡ ಅನ್ನುವಂತ ಒಂದು ಅಭಿಪ್ರಾಯನ ಸಿದ್ದರಾಮಯ್ಯ ಮುಂದೆನೆ ಮಂಡಿಸಿದ್ದಾರೆ. ಇದು ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಸವಾಲಾಗಿರುವಂತ ಸಂಗತಿ. ಯಾಕಂತಂದ್ರೆ ಜಾತಿ ಸಮೀಕ್ಷೆ ಮಾಡ್ಬೇಕಾಗಿರುವಂತ ಸರ್ಕಾರದಿಂದಲೇ ಅದೇ ಸರ್ಕಾರದಿಂದ ಸಚಿವರಲ್ಲಿ ಈ ಒಂದು ಭಿನ್ನಾಭಿಪ್ರಾಯ ತಲೆದೂರು ಇರುವಂತದ್ದು ಕೆಲವೊಂದ್ ಕಡೆ ಸರ್ಕಾರಕ್ಕೆ ಇದೀಗ ಮಾಡುವಿಲ್ಲ ಒಂದು ಮಡಿ ಎಂಬ ಒಂದು ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಮಧುಸೂದನ್ ನಾಯಕ್ ಅವರು ಸರ್ಕಾರಕ್ಕೆ ಅರ್ಪಿಸಿರ್ತಕ್ಕಂಥ ವರದಿ ಏನಿದೆ, ಆ ಒಂದು ವರದಿಯಲ್ಲಿ ಅರ್ಪಿಸುವಂತ ವೇಳೆಯಲ್ಲಿ ಒಂದಷ್ಟು ಜಾತಿಗಳಿದ್ರು. ಅದೇ ಒಪ್ಪಿಸಿದಂತ ವೇಳೆಯಲ್ಲಿ ಅದಾದ ನಂತರ ಎಲ್ಲಾ ಸಮುದಾಯಗಳಿಗೆ ಏನಾದ್ರು ಅಪೇಕ್ಷೆ ಇದ್ರೆ, ಜೊತೆಗೆ ಏನಾದ್ರು ತಪ್ಪಿದ್ದಲ್ಲಿ ಕೊಟ್ಟಿರ್ತಕ್ಕಂತ ಅವಧಿ ಏನಿದೆ ಅದು 1 ವಾರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆ ಒಂದು ವಾರದ ಅವಧಿಯಲ್ಲಿ ಎಲ್ಲಾ ಸಮುದಾಯಗಳು ತಮ್ಮ ಒಂದು ಸಮೀಕ್ಷೆಯಲ್ಲಿ ಏನೆಲ್ಲ ಒಂದು ತಪ್ಪು ಇದೆ ಅದನ್ನ ಕಂಡುಹಿಡಿಯೋದಕ್ಕೆ ಸುಮಾರು ಒಂದು 10 ದಿನದಿಂದ 15 ದಿನಗಳಾಗುತ್ತೆ. ಇವ್ರು ಕೊಟ್ಟಿರ್ತಕ್ಕಂಥ ಗಡುವು ಏನಿದೆ ಅದು 1 ವಾರಕ್ಕೆ ಸೀಮಿತ ಆಗಿತ್ತು. ಹೀಗಾಗಿ ಆ ಒಂದು ವಾರದ ಗಡುವು ಎಲ್ಲೊಂದ್ ಕಡೆ ಸಮುದಾಯದ ಒಂದು ಕೆಂಗನಿಗೂ ಕೂಡ ಗುರಿಯಾಯಿತು. ಜೊತೆಗೆ ಮಧುಸೂದನ್ ನಾಯ್ಕ ಅವರು ಸರ್ಕಾರಕ್ಕೆ ಫೈನಲ್ ಮಾಡಿರುವಂತ ಹಂತದಲ್ಲಿ ಸುಮಾರು 334 ಜಾತಿಗಳು ಕೂಡ ಸೇರ್ಪಡೆ ಮಾಡಿದ್ರು. ಇದು ಎಲ್ಲದೊಂದ್ ಕಡೆ 1500ರಿಂದ 1400ಕ್ಕೂ ಎಲ್ಲಿ ಜಾತಿಗಳು ನಮೂದನೆ ಆಯ್ತು ಅಲ್ಲಿ ಸಾಕಷ್ಟು ಒಂದು ಗೊಂದಲ ಆಯ್ತು. ಇದರ ನಡುವೆ ವೀರಶೈವ ಲಿಂಗಾಯತರು ಯಾವ ರೀತಿ ಧರ್ಮದ ಕಾಲಂನಲ್ಲಿ ಹೇಗೆ ಜಾತಿನ ನಮೂದನೆ ಮಾಡಬೇಕೆಂಬ ಒಂದು ಪ್ರಶ್ನೆ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂತ ಉತ್ತರ ಸಿಕ್ಕಿಲ್ಲ. ಈಗಲೂ ಕೂಡ ಆ ಒಂದು ಪ್ರಶ್ನೆಗಳಿಗೆ ಕೆಲವೊಂದಷ್ಟು ಸಚಿವರು ಮತ್ತು ಸರ್ಕಾರದಿಂದ ಊಹಾಪೋಹದ ಉತ್ತರಗಳು ಬರ್ತಿದೆ ಹೊರತು ಆ ಒಂದು ಪ್ರಶ್ನೆಗೆ ಖಡಕ್ಕಾಗಿ ಸ್ಪಷ್ಟವಾಗಿ ಸರ್ಕಾರದಿಂದ ಉತ್ತರ ಕೊಡುವಂತ ಕೆಲಸ ಆಗಿಲ್ಲ. ಇದರ ಜೊತೆಗೆ ಕ್ರಿಶ್ಚಿಯನ್ ಸಂಬಂಧಪಟ್ಟಂತ ಒಂದಷ್ಟು ಗಮನಿಸಿರ್ತಾರೆ, ಕ್ರಿಶ್ಚಿಯನ್ಗೆ ನಮೂದಿಸಿದ ಧರ್ಮದ ಕಾಲಂನಲ್ಲೇ ಟಿಕ್ ಮಾರ್ಕ್ ಮಾಡಿ ಅಂತ. ಆದ್ರೆ ಕ್ರಿಶ್ಚಿಯನ್ಗೆ ಮತಾಂತರ ಆಗಿರುವಂತ ಉಪಜಾತಿಗಳ ಒಂದು ಪರಿಸ್ಥಿತಿ ಏನು,
ಹೀಗಾಗಿ ಇನ್ನೇನು ಕೆಲವೇ ದಿನಗಳು ಜಾತಿ ಸಮೀಕ್ಷೆ ನಡೆದಕ್ಕೆ ಕೆಲವೇ ದಿನಗಳು ಇರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಏನು ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡಿದೆ ಆದಲ್ಲಿ ಅದು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ನಕಾರಾತ್ಮಕ ಅಂಶ ಬೀರುತ್ತೆ. ಹೀಗಾಗಿ ಇದನ್ನ ಅರ್ತಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಸಭೆಗೆ ಹಿರಿಯ ಸಚಿವರು ಸೇರಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಒಂದಷ್ಟು ಪ್ರಮುಖ ಪ್ರಭಾವಿ ಮುಖಂಡರು ಜೊತೆಗೆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಕೂಡ ಈ ಒಂದು ಸಭೆಗೆ ಬರ್ತಾರೆ. ಇಲ್ಲಿ ಪ್ರಮುಖವಾಗಿ ಸಮೀಕ್ಷೆ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಅನ್ನೋ ಒಂದು ಚರ್ಚೆ ಕೂಡ ಆಗುತ್ತೆ. ಒಂದು ವೇಳೆ ಬಿಡ್ಬೇಕಂದ್ರೆ ರಾಜಕೀಯಾತ್ಮಕವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೀಳಬೇಕಾಗಿರ್ತಕ್ಕಂಥ ಪರಿಣಾಮ ಏನು, ಅದನ್ನ ಯಾವ ರೀತಿ ಎದುರಿಸ್ಬೇಕನ್ನೋದು ಚರ್ಚೆ ಆಗುತ್ತೆ. ಒಂದು ವೇಳೆ ಸಮೀಕ್ಷೆ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಜೊತೆಗೆ ಜಾತಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತರಿಗೆ ಮತ್ತು ಕ್ರಿಶ್ಚಿಯನ್ರಿಗೆ ಎದುರ್ತಕ್ಕಂಥ ಪ್ರಶ್ನೆಗೆ ಯಾವ ರೀತಿ ಸೂಕ್ತವಾದಂತ ಉತ್ತರವನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂದಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ಇಂದಿನ ಸಭೆ ಸಾಕಷ್ಟು ಒಂದು ಮಹತ್ವವನ್ನು ವಹಿಸಿಕೊಳ್ಳುತ್ತೆ. ಜೊತೆಗೆ ಮುಂದಿನ ಒಂದು ಸಮೀಕ್ಷೆ ಆಗ್ಬೇಕೋ ಆಗ್ಬಾರ್ದು ಅನ್ನುವ ಒಂದು ನಿರ್ಧಾರ ಬಹುತೇಕ ಇಂದಿನ ಸಭೆಯಲ್ಲಿ ಆಗುತ್ತೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆ ಜಾತಿ ಗಣತಿಯ ವಿಚಾರವಾಗಿ ಗೊಂದಲವನ್ನ ನಿವಾರಣೆ ಮಾಡುವಂಥದ್ದು ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಅದು ಆರಂಭ ಆಗಲಿಕ್ಕಿದೆ. ಸಮೀಕ್ಷೆಯೊಳಗಿನ ಗೊಂದಲದ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಕೊಕ್ ನೀಡಲಾಗುತ್ತಾ? ಪರಿಷ್ಕೃತ ಪಟ್ಟಿ ಬಿಡುಗಡೆಗೆ ಸಿದ್ದರಾಮಯ್ಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇಂದಿನ ಸಭೆ ಬಳಿಕ ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಸಮೀಕ್ಷೆ ಕಾಲಂನಲ್ಲಿ ಹೆಚ್ಚುವರಿ ಜಾತಿಗಳ ಸೇರ್ಪಡೆ, ವಾಲ್ಮೀಕಿ, ಒಕ್ಕಲಿಗ, ಕುರುಬ, ಕ್ರಿಶ್ಚಿಯನ್ ಜಾತಿಗೆ ಆಕ್ರೋಶ ಹೆಚ್ಚಾಗಿ ಬರ್ತಾ ಇದೆ. ಸೊ ಇದೆಲ್ಲ ಗೊಂದಲಕ್ಕೆ ಸಮಾಲೋಚನೆಗೆ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಸಾಕ್ಷಿಯಾಗುತ್ತೆ. ಬಹುತೇಕ ಈ ಸಮೀಕ್ಷೆಯ ಕುರಿತು ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡು ಏನೇ ಉಪಜಾತಿಗಳನ್ನು ಸೇರಿಸಿದ್ದಾರೆ ಕ್ರೈಸ್ತ ಧರ್ಮದ ಜೊತೆಗೆ ಅದನ್ನು ಕೈಬಿಟ್ಟು ಪರಿಷ್ಕೃತ ಪಟ್ಟಿಯನ್ನು ಇವತ್ತು ಬಹುತೇಕ ಅಂತಿಮವಾದಂತಹ ಪಟ್ಟಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನ ನಂತರದಲ್ಲಿ ಇವತ್ತು ನಿರ್ಧಾರ ಮಾಡ್ತಾ ಇದ್ದಾರೆ. ಜಾಸ್ತಿ ಅಂದರೆ ಹೆಚ್ಚಾಗಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಕ್ರೈಸ್ತ ಧರ್ಮದ ಜೊತೆಗೆ ಹಿಂದೂ ಜಾತಿ ಮತ್ತು ಉಪಜಾತಿಗಳನ್ನು ಸೇರಿಸಿರುವಂಥದ್ದು. ಏನಾಗ್ಬಿಡುತ್ತೆ, ಆ ಧರ್ಮದ ನಂಬರ್ಸ್ ಹೆಚ್ಚಾಗ್ಬಿಡುತ್ತೆ ಬಲ. ಇಲ್ಲಿ ಏನಾಗುತ್ತೆ, ಈ ಹಿಂದೂ ಧರ್ಮದಲ್ಲಿರುವಂಥ ಜಾತಿ ಉಪಜಾತಿಗಳ ಸಂಖ್ಯೆ ಕಡಿಮೆ ಆದಾಗ ಅದು ಎಲ್ಲ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹೀಗಾಗಿಯೇ ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ ಸಮುದಾಯವಾರು. ಇದನ್ನು ಕೈ ಬಿಡಲಾಗುತ್ತಾ ಈ ಒಂದು ಮೀಟಿಂಗ್ನ ನಂತರ? ವರಿನ್ ಇದೇ ಎಡವಟ್ಟಾಗ್ಬಿಡುತ್ತೆ, ನಕಾರಾತ್ಮಕವಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಾಜ್ಯ ಸರ್ಕಾರದ ಮೇಲೆ ಮತ್ತು ಖುದ್ದಾಗಿ ಮುಖ್ಯಮಂತ್ರಿಗಳ ಮೇಲೆ. ಹೀಗಾಗಿ ಈ ಒಂದು ನಿರ್ಧಾರವನ್ನು ಈ ಮೀಟಿಂಗ್ನ ನಂತರ ಕೈ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ.